ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ವೆಲ್ಡಿಂಗ್ ಮಾಡ್ಬೇಕು. ನೋಡಿ ಡೆಡ್ ಬಾಡಿ ಇಲ್ಲೇ ಐತೆ ಸರ್. ಮಾಡ್ತೀನಿ ಸರ್, ನಡೀರಿ ಸರ್, ಮಾಡ್ತೀನಿ ಸರ್. ಇಲ್ಲ ಸರ್, ಮಾಡ್ತೀನಿ. ತಗೊಳ್ಳಿ ನೀವು, ತಗೊಳ್ಳಿ ನೀವು. ಇಲ್ಲ ಸರ್. ಅಲ್ಲಾಹ್ ಯಾ ಅಲ್ಲಾಹ್ ನಟರಾಜ ಬರ್ತಾನಲ್ಲ. ಸರಿ, ಓಕೆ ಓಕೆ. ಸೀಟ್ ಬೆಲ್ಟ್ ಹಾಕೊಂಡು ಈಗ ಕೆಲಸ ಏನಂದ್ರೆ ಅಣ್ಣ, ನಮ್ದು ಮೆಡಿಕಲ್ ಕಾಲೇಜ್ ಇದೆ. ನಮ್ಮ ತಮ್ಮ ಅದರಲ್ಲಿ MBBS ಮಾಡ್ತಾ ಇದ್ದಾನೆ ಹೊಸದಾಗಿ. ಈಗ ಮೊನ್ನೆ ಒಬ್ರು ನಮ್ಗೆ ಈ ಮೆಡಿಕಲ್ ಕ್ಲಾಸ್ಗೆ ಅಂತ ಅಂದ್ಬಿಟ್ಟು ಒಂದು ವ್ಯಕ್ತಿನ ಕರೆಸಿದ್ರು. ಅಂದ್ರೆ ಒಬ್ಬರು ವ್ಯಕ್ತಿ ಬಂದಿದ್ರು. ಅವ್ರನ್ನ ನಾವು ಬಂದ್ಬಿಟ್ಟು ಮೆಡಿಕಲ್ ಕ್ಲಾಸ್ ತಗೊಂತೀವಿ. ಅಂದ್ರೆ ಅವ್ರನ್ನೆಲ್ಲ ಆಪರೇಷನ್ ಮಾಡ್ಬಿಟ್ಟು ಈ ಜಾಗದಲ್ಲಿ ಇದಿದೆ, ಆ ಜಾಗದಲ್ಲಿ ಅದಿದೆ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ತಾ ಇರ್ತೀವಿ. ಆಮೇಲೆ ಅದೆಲ್ಲ ಟ್ರೈನಿಂಗ್ ಎಲ್ಲ ಆಯ್ತು. ಅದಾದ್ಮೇಲೆ ಮತ್ತೆ ಒಬ್ಬರಿಗೆ ಆಪರೇಷನ್ ಮಾಡ್ಬೇಕಾಗಿತ್ತು. ಆಪರೇಷನ್ ಅಲ್ಲಿ ಸ್ವಲ್ಪ ಎಡವಟ್ ಆಗ್ಬಿಟ್ಟೈತೆ. ಆ ಪಾರ್ಟಿ ಬಂದ್ಬಿಟ್ಟು ಒಳ್ಳೆ ಗುಡ್ ಪಾರ್ಟಿ ಕಡೆಯವರು, ಮತ್ತೆ ಅವ್ರು ತುಂಬಾ ರೌಡಿಸಮ್, ಅವ್ರು ಇವ್ರು ಇರೋರು. ಅವ್ರು ರೌಡಿಸಮ್ ಎಲ್ಲ ಇದೆ, ಡಿಪಾರ್ಟ್ಮೆಂಟ್ ಅವರೆಲ್ಲ ನಮ್ ಸೈಡ್ ಅವರೇ ಇದ್ದಾರೆ, ನಮ್ಗೇನ್ ಭಯ ಇಲ್ಲ. ಬಟ್ ಏನಂದ್ರೆ ಆ ಬಾಡಿ ಬಂದ್ಬಿಟ್ಟು ಕಾಣಿಸ್ದಂಗೆ ಮಾಯ ಮಾಡ್ಬೇಕು. ಅದಕ್ಕೆ ನೀವೇನಂದ್ರೆ ಆ ಬಾಡಿನ ಒಂದು ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ವೆಲ್ಡ್ ಮಾಡ್ಬೇಕು. ಇಲ್ಲ ಸರ್, ವೆಲ್ಡ್ ಮಾಡ್ಬಿಟ್ಟು ಅದನ್ನೆಲ್ಲಾರು ಒಂದು ಕೆರೆಯಲ್ಲಿ ನಾವು ತಳ್ಳಿಬಿಡ್ತೀವಿ ಅದನ್ನ. ಇಲ್ಲ ಸರ್. ಸೊ ನೀವು ಡೆಡ್ ಬಾಡಿಗೆ ವೆಲ್ಡ್ ಮಾಡ್ಬೇಕು ಅಷ್ಟೇ ನಿಮ್ ಕೆಲಸ, ಬೇರೆ ಏನಿಲ್ಲ. ಇಲ್ಲ ಸರ್, ನಾವು ಮಾಡಲ್ಲ. ಬಿಡಿ ಸರ್, ಬಿಡ್ಬಿಡಿ. ಇಲ್ಲೇ ಬಿಡ್ಬಿಡಿ, ಹೋಯ್ತೀನಿ. ಏಕೆ? ಇಲ್ಲ ಸರ್, ನಾವು ಮಾಡಲ್ಲ. ಯಾಕೆ, ಏನಾಯ್ತು ಇವಾಗ? ಇಲ್ಲ, ನಿಲ್ಸಿ ಸೈಡ್ ಅಲ್ಲಿ. ಬನ್ನಿ ಬ್ರದರ್, ಏನಾಗಲ್ಲ. ಇಲ್ಲ ಸರ್, ನಿಲ್ಸಿ ಸರ್. ನೋಡಿ ಇಷ್ಟೊತ್ತು ಇಷ್ಟು ದೂರ ಬಂದ್ಬಿಟ್ಟು. ಇಲ್ಲ ಸರ್, ನಿಲ್ಸಿ ಸರ್. ಇಲ್ಲ ಇಲ್ಲ, ಬನ್ನಿ ಕರ್ಕೊಂಡು ಇಲ್ಲ, ಹೋಗೋದು. ಇಲ್ಲ, ನಿಲ್ಸಿ ಸರ್. ಇಲ್ಲ ಇಲ್ಲ ಮಾಡಬಾರ್ದು, ನೋಡಿ ಹೇಳ್ತಾ ಇದ್ದೀನಿ. ಇಲ್ಲ ಸರ್, ನಮ್ಮಿಂದ ಆಗಲ್ಲ ಸರ್. ನಾವು ಆಮೇಲೆ ಬೇರೆ ತರ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲ ಸರ್, ನಾವು ಅದು ಮಾಡಲ್ಲ ಸರ್. ನಾವು ಟೀಮ್ ಇಲ್ಲ ಸರ್, ನಾವು ಫ್ಯಾಮಿಲಿ ಅವ್ರು ಯಾರೇ ಇರ್ಲಿ, ಇರೋ ಒಂದ್ ನಿಮಿಷ ಇಂಜೆಕ್ಷನ್ ತಗೊಂಡು. ಇಲ್ಲ ಸರ್, ನೀವು ಹೇಳಿದ್ ಮತ್ತೆ ಇಲ್ಲ ಸರ್. ಇರಿ ಸರ್, ಇರಿ ಸರ್, ಆಯ್ತು ಸರ್, ಮಾಡ್ತೀನಿ ಸರ್. ಮಾಡ್ಬೇಕಷ್ಟೇ. ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ವೆಲ್ಡಿಂಗ್ ಮಾಡ್ಬೇಕು. ನೋಡಿ ಡೆಡ್ ಬಾಡಿ ಇಲ್ಲೇ ಐತೆ. ನಮ್ಗೆ ಹೆದರಿಕೆ ಆಗ್ತದೆ. ಹೆದರಿಕೆ ನಾವು ನಾವ್ ದೊಡ್ಡವ್ರು ನಾವಿದ್ದೀವಲ್ಲ, ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ? ನಾವ್ ನೋಡ್ಕೊಂತೀವಿ ಎಲ್ಲ. ಅಚ್ಚಾ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನೀವು, ಸರಿನಾ? ನೋಡಿ ಸರ್, ನೀವು ವೆಲ್ಡ್ ಮಾಡ್ಬೇಕು ಇವಾಗ. ನೀವು ಈ ಬಾಡಿನ ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ವೆಲ್ಡ್ ಮಾಡಿ ಅಷ್ಟೇ. ಏನು ತೊಂದರೆ ಆಗಲ್ಲ. ತೊಂದರೆ ಆಗುತ್ತೆ, ಸ್ವಲ್ಪ 2 ವರ್ಷ ಜೈಲಲ್ಲಿ ಇರ್ಬೇಕಾಗುತ್ತೆ. ಇಷ್ಟಿಷ್ಟು ಮಕ್ಳು ಇದ್ದಾರೆ ಸರ್. ನಂದು ಈ ಸ್ಕೂಲ್ಗೆ 1ನೇ ಕ್ಲಾಸ್ಗೆ ಹೋಗ್ತಾ ಇರೋದು ಸರ್. ಆಯ್ತು ಸರ್, ಆಯ್ತು ಸರ್. ಇಲ್ಲ ಸರ್, ನಿಮ್ಮ ಹತ್ರ ಇಲ್ಲ ಸರ್. ನಾನು ಸರ್ ಮಾಡ್ತೀನಿ ಸರ್, ನಡೀರಿ ಸರ್, ಮಾಡ್ತೀನಿ ಸರ್. ಇಲ್ಲ ಸರ್, ಮಾಡ್ತೀನಿ. ತಗೊಳ್ಳಿ ನೀವು, ತಗೊಳ್ಳಿ ನೀವು. ಇಲ್ಲ ಸರ್, ತಗೊಳ್ಳಿ ನೀವು, ಮಾಡ್ತೀನಿ ಸರ್. ತಗೊಳ್ಳಿ ನೀವು ಅಷ್ಟೇ. ಇಲ್ಲ ಸರ್, ಮಾಡ್ತೀನಿ. ತಗೊಳ್ಳಿ ಸರ್, ನೀವು ಧೈರ್ಯ ಬರುತ್ತೆ ನಿಮಗೆ. ಇಲ್ಲ ಸರ್, ನಾನು ಮಾಡ್ತೀನಿ ಸರ್. ಇಲ್ಲ ಸರ್, ಮಾಡ್ತೀನಿ ಸರ್. ಇಲ್ಲ ಇಲ್ಲ ಸರ್, ಮಾಡ್ತೀನಿ ಸರ್, ಮಾಡ್ತೀನಿ ಸರ್ ವೆಲ್ಡಿಂಗು ಸರ್. ಇಲ್ಲ ಸರ್, ಮಾಡ್ತೀನಿ ಸರ್, ಪ್ಲೀಸ್. ಒನ್ಸ್ ಮೋರ್ ನಾನು ಮಾಡ್ತೀನಿ ಸರ್ ವೆಲ್ಡಿಂಗ್, ನಡೀರಿ ಸರ್, ಮಾಡ್ತೀನಿ ಸರ್. ಆಯ್ತು, ನಡೀರಿ ಸರ್. ಬಾಕ್ಸ್ ಅಲ್ಲಿ ಆಯ್ತು ಸರ್, ಆಯ್ತು ಸರ್. ಸೀದಾ ಕ್ಲಿಯರ್ ಆಗಿ ಟಾಕ ಹೊಡಿಬೇಕು. ಸರಿ ಸರ್. ಎಷ್ಟು ಬೇಕಾಗುತ್ತೆ ವೆಲ್ಡಿಂಗ್? ಒಂದು ಸ್ವಲ್ಪ ಎಷ್ಟು ವೆಲ್ಡಿಂಗ್ ಮಾಡಬೇಕು, ಎಷ್ಟು ಉದ್ದ ಮಾಡಬೇಕು? ಅದೇ ಬಾಡಿ ನೋಡಿ 6 ಅಡಿ ಇದೆ ಉದ್ದ. ಒಂದು ಪ್ಯಾಕೆಟ್ ತಗೊಳ್ಳಿ ಸರ್, ಏನು ನೋಡೋಣ ಎಷ್ಟಾಗುತ್ತೆ. ಒಂದು ಪ್ಯಾಕೆಟ್ ಸಾಕು. ನಮ್ಮ ಹುಡುಗರೆಲ್ಲ ಇಲ್ಲಿಲ್ಲೇ ಇರ್ತಾರೆ, ಸುತ್ತಾಡ್ತಿರ್ತಾರೆ, ಸರಿನಾ? ಏನ್ ನನಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳಿ ಸರ್. ತೊಂದರೆ ಆಗುತ್ತೆ ಬ್ರದರ್, ಸ್ವಲ್ಪ ಹೇಳಿದ್ನಲ್ಲ, ಒಂದು 3 ವರ್ಷ ಜೈಲಲ್ಲಿ ಇರ್ಬೇಕಾಗುತ್ತೆ. ಸ್ವಲ್ಪ ಅನ್ಭೋಗಿಸಿ ಸ್ವಲ್ಪ. ಶೀಟ್ಗಳು ಇಸ್ಕೊಂಬಿಡೋಣ, ದೊಡ್ಡ ದೊಡ್ಡ ಕಬ್ಬಿಣ ಶೀಟು. ಒಂದ್ ಶೀಟ್ ಕಲರ್ ಇಟ್ಬಿಟ್ಟು ಆ ಶೀಟ್ ಒಳಗಡೆ ಬಾಡಿ ಇಟ್ಬಿಟ್ಟು ಸೈಡಲ್ಲೆಲ್ಲ ಕ್ಲೀನ್ ಆಗಿ ಟಾಕ ಹೊಡಿಬೇಕು. ಫುಲ್ ವೆಲ್ಡಿಂಗ್ 4 ಸೈಡ್ ಮೂಲೆ ವೆಲ್ಡಿಂಗ್ ಮಾಡ್ಬಿಟ್ಟು ಆಮೇಲೆ ಹಿಂಗ್ ನಿಲ್ಲಿಸ್ಬಿಟ್ಟು ಮೇಲ್ಗಡೆ ಕ್ಯಾಪ್ ಒಂದು ಇಟ್ಬಿಟ್ಟು ಅಲ್ಲೂ ವೆಲ್ಡಿಂಗ್ ಮಾಡ್ಬೇಕು. ವೆಲ್ಡಿಂಗ್ ಮಾಡ್ಬಿಟ್ಟು ಏನ್ ಮಾಡ್ಬಿಡೋಣ, ಇಲ್ಲೆಲ್ಲಾರು ಕೆರೆಯಲ್ಲಿ ತಳ್ಳಿಬಿಡೋಣ ಬಾಕ್ಸ್. ಸರಿ ಸರ್, ನಮ್ಮ ಫ್ಯಾಮಿಲಿಗೆ ನೋಡ್ಕೋಬೇಕು ಅಷ್ಟೇ, ಬೇರೆ ಏನಿಲ್ಲ. ಫ್ಯಾಮಿಲಿ ಗಿಮ್ಲಿ ಎಲ್ಲ ನೀವು ತಲೆ ಕಡಿಸ್ಕೊಬೇಡಿ, ಎಲ್ಲ ನಾವು ನೋಡ್ಕೊಂತೀವಿ. ಎಲ್ಲ ನಮ್ಮ ಕಡೆಯವರೆಲ್ಲ ಫುಲ್ ಜೋರ್ ಪಾರ್ಟಿಗಳೇ. ಸರಿ ಸರ್. ಈಗ ನಿಮ್ಮ ಓನರ್ಗೆಲ್ಲ ಈ ವಿಷಯ ಹೇಳ್ಬಾರ್ದು. ಇಲ್ಲ ಸರ್, ಯಾರಿಗೂ ಹೇಳಲ್ಲ ಸರ್. ಬರೀ ವೆಲ್ಡಿಂಗ್ ನಾನು ಯಾಕೋ ನೀವು ಡೌ ಮಾಡ್ತಾ ಇದ್ದೀರಾ ಸರ್. ಆ ಥರ ಇರ್ತಾ ಇದ್ರೆ ನಾನು ಅವ್ರು ಹೇಳ್ದಂಗೆ ಬರ್ತಾ ಇರಲಿಲ್ಲ ಸರ್. ನೀವು ಹೇಳಿ ನನ್ನ ಫ್ಯಾಮಿಲಿಗೆ ಓಕೆ ಆದರೆ ನನಗೆ ಏನೂ ಟೆನ್ಷನ್ ಇಲ್ಲ ಸರ್. ನನಗೆ ಫ್ಯಾಮಿಲಿ ಮೇನ್ ಮುಖ್ಯ. ಅವ್ರಿಗೆ ಏನಾರ ಪ್ರಾಬ್ಲಮ್ ಆಗಬಾರ್ದು ಅಷ್ಟೇ.
ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇನಾ ಪಕ್ಕನಾ? ಪಕ್ಕ ಸರ್. ನೋಡಿ ಸರ್, ನನ್ನ ಮಕ್ಕಳು ಎಷ್ಟು 1ನೇ ಕ್ಲಾಸ್ಗೆ ಹೋಗ್ತಾರೆ ಸರಿ, ಸರ್. ಓಕೆ. ಇದಕ್ ಮುಂಚೆ ಏನಾಗಿತ್ತು ಅಂದ್ರೆ, ನಾವು ಇದೇ ತರ ಸುಮಾರು ಒಂದು 60-70 ಬಾಡಿಗಳನ್ನ ಇದೇ ತರ ವೆಲ್ಡಿಂಗ್ ಮಾಡ್ಬಿಟ್ಟು ಸಮುದ್ರದಲ್ಲೂ ಬಿಸಾಕಿದೀವಿ. ಸರಿನಾ? ನಮ್ಮ ವೆಲ್ಡರ್ ಒಬ್ಬ ಇದ್ದ, ಅವನು ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡಿ ಅವ್ನು ಸತ್ತೋಗ್ಬಿಟ್ಟ. ಈಗ ಅವನು ಹೋಗ್ಬಿಟ್ಟ ಅವನಷ್ಟೇ. ಸೊ ಈಗ ಏನಾಗಿದೆ ಅಂದ್ರೆ, ಆ 70 ಬಾಕ್ಸ್ಗಳನ್ನ ಹಿಡಿದ್ಬಿಟ್ಟಿದ್ದಾರೆ ಪೊಲೀಸ್ ಅವರು. ಆ 70 ಬಾಕ್ಸ್ ನಾನೇ ವೆಲ್ಡ್ ಮಾಡಿರೋದಂತ ಹೇಳ್ಬೇಕು ನೀವು. ನನ್ನ ಫ್ಯಾಮಿಲಿಗೆ ಏನಾರ ಸೆಟಲ್ ಮಾಡ್ಬಿಡಿ ಸರ್. ನಾನು ಫ್ಯಾಮಿಲಿ ಅನ್ಬೇಡಿ ಮಾತಾಡ್ತಾರೆ ನನ್ಗೆ. ಇಲ್ಲ ಸರ್, ನೀವು ಏನ್ ಬೇಕು ಅಂತ ಮಾಡ್ತೀನಲ್ಲ ಸರ್ ನಾನು. ಈಗ 60-70 ಬಾಕ್ಸ್ಗಳಲ್ಲೂ ಡೆಡ್ ಬಾಡಿಗಳು ಎಲ್ಲ ಸ್ಕೆಲಿಟನ್ ಸಿಕ್ಕಿದೆ. ಎಲ್ಲಾ ಕಡೆನೂ ಬಾಡಿಗಳ ತೆಗ್ದಿದ ತಕ್ಷಣ ಗೊತ್ತಾಗುತ್ತಲ್ಲ ನಿಮ್ಗೆ, ಮೂಳೆಗಳು ಇರ್ತಾವಲ್ಲ ಒಳಗಡೆ, ಆ ಮೂಳೆಗಳೆಲ್ಲ ಸಿಕ್ಬಿಟ್ಟಿದೆ. ಈಗ 70-80 ಬಾಕ್ಸ್ ನಾನೇ ವೆಲ್ಡ್ ಮಾಡಿ ಇದ್ರಲ್ಲಿ ಬಿಸಾಕಿರೋದು, ನಾನೇ ವೆಲ್ಡರು ಹೇಳಿ ನೀವು. ಸುಮಾರು ನನಗೆ ಒಂದು 60-70 ವರ್ಷ ವೆಲ್ಡಿಂಗ್ ಪ್ರಾಕ್ಟೀಸ್ ಇದೆ ನನಗೆ ಅಂತ ಅಂದ್ಬಿಟ್ಟು ಅಲ್ಲಿ ಕಮಿಷನರ್ಗಳೆಲ್ಲ ಇರ್ತಾರೆ, ಮೀಡಿಯಾದವರೆಲ್ಲ ಇರ್ತಾರೆ, ಓಕೆನಾ? ಅವ್ರ ಮುಂದೆ ಎಲ್ಲ ನೀವು ಹೇಳ್ಬೇಕು, ಮೈಕ್ ತಗೊಂಡ್ ಬರ್ತಾರೆ ಹಿಂಗೆ. ಅವಾಗ ಏನಂತ ಹೇಳ್ತೀರಾ ಹೇಳಿ? 60-70 ನಾನು ವೆಲ್ಡಿಂಗ್ ಮಾಡಿದ್ದೀನಿ. ಇದು ನನಗೆ ಬಹಳ ಮುಂಚೆಯಿಂದ ಅಭ್ಯಾಸ ಇದೆ, ನಾನೇ ಮಾಡಿದ್ದು. ಓಕೆ. ಬಾಡಿಗಳು ಎಲ್ಲಿ ಸಿಕ್ಕಿದೆ ಅಂದ್ರೆ ಏನ್ ಹೇಳ್ತೀರಾ? ಅದು ನೀವು ಎಲ್ಲಿ ಸಿಕ್ಕಿದ್ದು ಅಂತ ಹೇಳ್ಬೇಕು ಸರ್. ನೀವೇನಂತ ಹೇಳ್ತೀರಾ? ನೀವು ಹೇಳಿದ್ರೆ ನಾವು ಹಂಗೆ ಹೇಳ್ತೀನಿ ಸರ್. ನಾನು ಹೇಳ್ದಂಗೆ ಹೇಳಿ. ಸಲೋಚನಾ ಮೇಡಮ್, ಸಲೋಚನಾ ಮೇಡಮ್ ಅವರೇ ಹೆಡ್ಡು. ಸಲೋಚನಾ ಮೇಡಮ್, ಈ 70-80 ಬಾಡಿಗಳನ್ನ ನಾವು ಕಬ್ಬಿಣದ ಬಾಕ್ಸ್ ಅಲ್ಲಿ ಹಾಕಿ ವೆಲ್ಡ್ ಮಾಡ್ಬಿಟ್ಟು, ಯಾವ ಸಮುದ್ರ ಹತ್ರ ಇದೆ ಇಲ್ಲಿ? ಇಲ್ಲಿ ಸಮುದ್ರ ಎಲ್ಲೂ ಹೋಗಿಲ್ವಾ ನೀವು? ಇಲ್ಲ ಸರ್, ನಾವು ಕೆಲಸದಿಂದ ಮನೆಯಿಂದ ಕೆಲಸ ಅಷ್ಟೇ ಸರ್. ಇಲ್ಲ ಬೀಚಲ್ಲೆಲ್ಲ ಆಟ ಆಡಕ್ ಹೋಗಿಲ್ವಣ್ಣ ನೀವು ಯಾವತ್ತು? ಹೋಗಿಲ್ಲ ಸರ್. ಯಾಕಣ್ಣ ನೀವು ಹೋಗಿಲ್ಲ ಇನ್ನು ಬೀಚ್ಗೆ ಆಟ ಆಡಕ್ಕೆ? ನಮ್ಗೆ ಇಲ್ಲಿಂದ ಹೋಗೋದು, ನಮ್ಗೆ ಅದು ಊಟ ಮಾಡ್ಕೊಂಡು ಅದ್ರಲ್ಲೇ ನಮ್ಗೆ ಇದಾಗ್ಬಿಡುತ್ತೆ ಸರ್. ಅಲ್ಲ, ಈಗ ನೀವು ನೈಸ್ ಆಗಿ ಮಾತಾಡ್ಕೊಂಡು ಇನ್ನು ಎಸ್ಕೇಪ್ ಆಗಕ್ಕೆ ಪ್ಲಾನ್ ಮಾಡ್ತಾ ಸರ್. ಆ ತರ ಇರ್ತದೆ, ನಿಮ್ಮ ಹತ್ರ ಮಾತಾಡ್ತಾನೆ ಇರಲಿಲ್ಲ, ಏನಾರ ಮಾಡಿ ಅಂತ ಗೊತ್ತಾ ಇದೆ ಸರ್. ಪಕ್ಕನಾ? ಪಕ್ಕ ಸರ್. ಈಗ ಬಾಡಿ ಅಳತೆ ತಗೊಳ್ಳಿ, ಎಷ್ಟೈತೆ ನೋಡಿ. ಟೇಪ್ ಸರ್. ಟೇಪ್ ತಂದಿಲ್ವಾ? ಇಲ್ಲ ಸರ್. 6 ಅಡಿ ಇರುತ್ತೆ ಸರ್. 6 ಅಡಿ ಅಗಲ ಒಂದು 4 ಅಡಿ ಇರ್ಲಿಯಾ? 4 ಅಡಿ. ಇವ್ರು ಬಂದ್ಬಿಟ್ಟು MLA ಸಾಹೇಬ್ರು ಇದಾರಲ್ಲ, ಅವ್ರ ಮನೇಲಿ ಇರೋರು ಇವ್ರು ಏನೋ ಆಪರೇಷನ್ ಅಂತ ಬಂದಿದ್ರು, ಎಲ್ಲ ಎಡವಟ್ ಆಗ್ಬಿಟ್ಟೈತೆ. ಈಗ ನೀವೇನ್ ಮಾಡ್ಬೇಕು ಗೊತ್ತಾ? ಈಗ ನೀವು ನನ್ನ ಜೊತೆ ಬಂದ್ಬಿಟ್ಟು ಚೆನ್ನೈಗೆ ಬರ್ಬೇಕು ಇವಾಗ ಮನೇಲಿ ಹೇಳ್ಬೇಕಲ್ಲ ಸರ್. ಅದಕ್ಕೆ ಇವಾಗ ಫೋನ್ ಮಾಡ್ಬಿಟ್ಟು ಹೇಳ್ಬಿಡಿ, ನಾನೇನೋ ಕೆಲ್ಸದ ಮೇಲೆ ಚೆನ್ನೈಗೆ ಹೋಗ್ತಾ ಇದೀನಿ, 1 ವಾರ ಬರಲ್ಲ ಅಂತ ಅವ್ರಿಗೆ ಹೇಳಿ. ಇಲ್ಲ ಸರ್, ಇಲ್ಲಿ ಯಾರು ಇಲ್ಲ ಸರ್, ಮರಿ ಮಕ್ಕಳು ಹೆಂಡತಿ ಇಬ್ಬರೇ ಕೇಳಿ ಸರ್ ನನ್ನ ಮಾತು ಸರ್. ನಿಮ್ಮ ಮಾತು ಹೋಗ್ತಾ ಇದ್ದೀನಿ ಸರ್. ಇಲ್ಲ ಸರ್, ನನ್ನ ಮಾತು ಕೇಳಿ ಸರ್. ಇಲ್ಲ, ನಾನು ಮನೆಗೆ ಮಾತಾಡ್ತೀನಿ. ಫೋನ್ ಮಾಡಿ, ಅದಕ್ಕೆ ನಾನು ಮನೆಗೆ ಹೇಳಿ ಅಂತ ಇದೀನಿ. ಮನೆಗೆ ಹೋಗ್ಬಿಡೋಣ ಸರ್, ಒಂದು ನಿಮಿಷ ಅವ್ರಿಗೆ. ಚೆನ್ನೈಗೆ ಹೋಗ್ತಾ ಇದೀನಿ. ಹೌದು ಸರ್. ಬಟ್ಟೆ ಗಿಟ್ಟ ಎಲ್ಲ ನಾವು ಹೊಸ ಬಟ್ಟೆ ಕೊಡಿಸ್ತೀವಿ. ಅದ್ ಪ್ರಶ್ನೆ ಅದಿಲ್ಲ ಸರ್. ಅದೆಲ್ಲ ಮನೆಗೆ ಹೋಗಿ ನೀವು ಫೋನ್ ಮಾಡಿ, ಫೋನ್ ಮಾಡಿ ಬೇಗ. ಚೆನ್ನೈಗೆ ಹೋಗ್ತಾ ಇದೀನಿ, 1 ವಾರ ಬರೋಣ, ನಾನು ಬಾಯ್ಸ್ ಜೊತೆ ಟ್ರಿಪ್ ಹೋಗ್ತಾ ಇದೀನಿ ಅಂತ ಹೇಳಿ. ಲೌಡ್ ಸ್ಪೀಕರ್ ಆನ್ ಮಾಡಿ. हेलो। हाँ, मैं जरा 8 रोज के वास्ते बाहर जा रहा हूँ, आता हूँ मैं। जरा काम है, एक काम मिल को है। चेन्नई, मद्रास, अर्जेंट जाना वहाँ। 8 दिन का काम है, पैसे जरा मिलती हैं अच्छे। हाँ, देख करे 4-5 रोज बच्चों को संभाल ले करो। की हो नहीं, 3-4 रोज की बात, 3-4 रोज की बात आता हूँ मैं। अर्जेंट जाना, अब भी निकलना कहते। वो देख ले तो क्या तभी जरा पैसे मिलती हैं, क्या तभी घर वीर, क्या तभी भोगे करे जाए। हेलो। अब नहीं, ऐसा जा रहा हूँ इधर से, यहाँ से। कपड़े नको, एज कपड़े पर जाकर आ जाता हूँ। झूठ नहीं, बात सही में। हाँ, ले लेती कहते, दिलाती कहते 5 कपड़े उन्होंने
होंदे होंदे रख आता मैं करता हूँ शाम को फोन हाँ आ रहा हूँ होंदे ಕಟ್ ಮಾಡಿ ಕಟ್ ಮಾಡಿರಿ ಸರ್ ಈಗ ನೀವು ಬಾಸ್ಗೆ ಫೋನ್ ಮಾಡಿ ಅವ್ರಿಗೇನು ಹೇಳ್ತೀರಾ ಗೊತ್ತಾ, ನಾನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಅವ್ರೆಲ್ಲೋ ಕರ್ಕೊಂಡು ಹೋಗ್ತಿದ್ರೆ ನನಗೆ ಇಷ್ಟ ಆಗಲಿಲ್ಲ, ಈಗ ನಾನು ಎಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀನಿ ಕೆಲ್ಸಕ್ಕೆ, ನಿಮ್ಮ ಜೊತೆ ಕೆಲ್ಸಕ್ಕೆ ಬರಲ್ಲ ಅಂತ ಅವ್ರಿಗೆ. ಹಲೋ ಅಣ್ಣ, ನಾನು ಒಂದು ಸ್ವಲ್ಪ ಇವ್ರ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ, ನಿಮ್ಮ ಹತ್ರ ಕೆಲ್ಸಕ್ಕೆ ಬರಲ್ಲ ನಾನು. ಎಲ್ಲ ನಾನು ಇಲ್ಲಿಂದ ಹೋಗ್ಬಿಡ್ತಾನೆ, ಅವ್ರು ಏನೋ ಬೇರೆ ಕೆಲಸ ಹೇಳಿದ್ರು, ನಾನು ಮಾಡಲ್ಲ ಅಂತ ಕಾರಿಂದ ಇಳ್ದು ಹೋಗ್ಬಿಟ್ಟೆ ಆ ಕಡೆ. ನಾನು ಹೋಗ್ಬಿಡ್ತಾ ಇದ್ದೀನಿ, ಅವ್ರು ಏನೋ ಬೇರೆ ಕೆಲಸ ಹೇಳ್ತಾವ್ರೆ, ಅದಕ್ಕೆ ನಾನು ಮಾಡಲ್ಲ ಅಂತ ಹೋಗ್ಬಿಟ್ಟೆ. ಓಕೆನಾ? ಈಗ ನಿಮ್ಗೆ ಏನೇ ಆದ್ರೂ ಏನು ತೊಂದರೆ ಇರಲ್ಲ. ಸರಿ. ಈಗ ಅವ್ರಿಗೆ ಇನ್ನೊಂದ್ಸರಿ ಇಲ್ಲ ಅದ್ರ ಹತ್ರ ಹೋಗಿ ಹೇಳ್ಬಿಡ್ತೀರಾ? ಯಾರು ಸರ್? ಗ್ಯಾರೇಜ್ ಹತ್ರ ಹೋಗಿ ಏನಾರು ಹೇಳ್ಬೇಕಾ? ಹೇಳ್ಬಿಟ್ರು ಒಂದು ಸ್ವಲ್ಪ ಮನೆಗೆ ಹೋಗ್ಬಿಟ್ರೆ ಸಾಕು, ಮನೆ ಹೆಂಡತಿ ಹತ್ರ ಮಾತಾಡೋದು. ಫ್ಯಾಮಿಲಿ ಅಂದ್ರೆ ಅಷ್ಟಿಷ್ಟ ನಿಮಗೆ? ಸರ್ ಮಕ್ಕಳು ಚಿಕ್ಕ ಮಕ್ಕಳು ಇದ್ದಾರೆ ಸರ್, ಏನು ಮಾಡೋದು, ಮಕ್ಕಳಿಗೋಸ್ಕರ ನಾವು. ಸೂಪರ್ ಸೂಪರ್. ಸೂಪರ್. ಮಕ್ಕಳು ಫ್ಯಾಮಿಲಿ ಮೇನ್ ಸರ್, ಮಕ್ಕಳಿಗೆ ವ್ಯವಸ್ಥೆ ನಾವು. ಸೂಪರ್ ಬ್ರದರ್, ನೀವು ನಿಜವಾಗ್ಲೂ ಈಗ ನಿಮ್ಗೆ ವಿಷಯ ಹೇಳ್ಬೇಕು, ನಾವು ಆ್ಯಕ್ಚುಲಿ ನಿಮ್ಮನ್ನ ಎಲ್ಲೂ ಕರ್ಕೊಂಡೋಗಲ್ಲ. ಕೈ ಕೊಡಿ, ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ಇದೆ. ನಾವು ಇಷ್ಟೊತ್ತು ಮಾಡಿದ್ದು ಬಕ್ರಾ ನಿಮಗೆ ಕಾಮಿಡಿ ಮಾಡೋರು ನಾವು. ನಾವು ಏನ್ ಮಾಡ್ತೀವಿ ಅಂದ್ರೆ ಬಕ್ರಾ ಟಿವಿ ನಮ್ದು, ನಾವು ಯೂಟ್ಯೂಬಲ್ಲೆಲ್ಲ ಬಕ್ರಾ ವಿಡಿಯೋಗಳು ಮಾಡ್ತಾ ಇರ್ತೀವಿ. ಸೊ ಅದೇ ತರ ನಿಮ್ಮ ಓನರು ಮತ್ತೆ ಅವ್ರ ಹುಡುಗರೆಲ್ಲ ಇದಾರಲ್ಲ, ಅವರೆಲ್ಲ ನಮ್ಮ ವಿಡಿಯೋಗಳು ನೋಡ್ತಾರೆ, ನಮ್ಮವ್ರಿಗೊಬ್ರಿಗೆ ಬಕ್ರಾ ಮಾಡಿ ಅಂತ ಅಂದ್ಬಿಟ್ಟು ನಿಮ್ಮನ್ನ ಕುಂದಿಸಿದ್ದೆ ಕಾರ್ಗೆ. ನಾನು ಖುಷಿ ಆದೆ ಸರ್, ನನ್ನ ಜೀವನ ಹೋದ್ರೆ ಹೋಗ್ಲಿ, ಮಕ್ಕಳು ಚೆನ್ನಾಗಿರ್ತಾರೆ. ಸೂಪರ್ ಬ್ರದರ್, ನೀವು ಫ್ಯಾಮಿಲಿಗೋಸ್ಕರ ಕಷ್ಟಪಡ್ತೀರಾ ನೋಡಿ, ಗ್ರೇಟ್ ಸರ್ ನೀವು. ಬನ್ನಿ ಸರ್, ಎರಡು ಮಾತೇ ಇಲ್ಲ ನಿಮ್ಮ ಬಗ್ಗೆ ಮಾತಾಡಕ್ಕೆ. ಅವ್ರಿಗೆ ಹೇಳಿ ಏನಿಲ್ಲ, ಕಾಮಿಡಿ ಮಾಡಿದ್ದು ಇಷ್ಟ ಅಂತ ಅವ್ರಿಗೆ ಹೇಳಿ. A few moments later. ಇದು ನಾವ್ ಏನಕ್ಕೆ ಮಾಡ್ತೀವಿ ಅಂದ್ರೆ ಅಣ್ಣ, ಈ ಹೈವೇಗಳಲ್ಲಿ ಏನ್ ಮಾಡ್ತಾರೆ, ಈ ಗುರುತು ಪರಿಚಯ ಇಲ್ದಿರೋ ಕಾರ್ಗಳಿಗೆ ಕೈ ಅಡ್ಡ ಹಾಕ್ತಿರ್ತಾರೆ. ಸೊ ಕಾರಲ್ಲಿ ಎಂತವ್ರು ಇರ್ತಾರೆ ಹೇಳಕ್ಕಾಗಲ್ಲ, ಡ್ರಾಪ್ ಕೇಳಿ ಹತ್ತೋವಾಗ ಒಳಗಡೆ ಏನಾದ್ರು ಸಮಸ್ಯೆಗಳಾಗ್ಬೋದು, ಅಥವಾ ಇತರ ಇಂಜೆಕ್ಷನ್ ಕೊಟ್ಬಿಟ್ಟು ಕಿಡ್ನಿ ಹಾರ್ಟ್ ಎತ್ಕೊಳ್ಳೋದ ಮಾಡ್ತಾರೆ. ಹಂಗಾಗಿ ಗುರುತು ಪರಿಚಯ ಇಲ್ದಿರೋ ಕಾರ್ಗಳಿಗೆ ಯಾರು ಹತ್ತಬಾರ್ದು ಅಂತ ಜನಕ್ಕೆ ಸಂದೇಶ ಕೊಡಕ್ಕೆ ಆ ತರ ಒಂದು ಕಾಮಿಡಿ ಪ್ರೋಗ್ರಾಮ್ ನಾವು ಮಾಡೋದು. ಹಂಗಾಗಿ ನೀವು ಇಲ್ಲೊಂದು ಮಾತಾಡಿ, ದಯವಿಟ್ಟು ಗುರುತು ಪರಿಚಯ ಇಲ್ಲದೆ ಇರೋ ಕಾರು ಯಾರು ಹತ್ತಬೇಡಿ. ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಓಡಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಎಲ್ಲರೂ ನೋಡಿ. ಥ್ಯಾಂಕ್ ಯು ಬ್ರದರ್. ಬನ್ನಿ ಸರ್, ಇಲ್ಲಿ ಸರ್, ಇಲ್ಲಿ ಬನ್ನಿ ಟೀ ಕುಡಿಯೋಣ.